ಹೋರಾಟ ಚಂದ್ರಶೇಖರ್ ಅವ್ರ ಸಮಯ, ಚಂದ್ರಶೇಖರ್ ಅವ್ರು ಮಾತ್ರ ಮಾತಾಡಲಿ, ಅದಾದ್ಮೇಲೆ ದೀಪಾ ಮೇಡಮ್ ಹಾಗೆ ಶ್ವೇತಾ ಮೇಡಮ್ ಬರ್ತೀನಿ. ಸರ್, ಕೇವಲ ಇಲ್ಲಿ JDS ಉದ್ದೇಶ ಮಾತ್ರ ಪ್ರಶ್ನೆ ಮಾಡಿಲ್ಲ, ಬಿಜೆಪಿಯ ಮೌನ ಅಥವಾ ವಿಜಯೇಂದ್ರ ಅವರು ವೈಯಕ್ತಿಕವಾಗಿ ಹೋಗದೆ ಇರೋ ವಿಚಾರನೂ ಮಾತನಾಡಿದ್ದಾರೆ. HC ಬಾಲಕೃಷ್ಣ ಅವರು ಬಿಜೆಪಿಗೆ ಕ್ಲಿಯರ್ ಐಡಿಯಾ ಇದೆ, ಈ ಬಿಡದಿ ಹೋರಾಟದಲ್ಲಿ ಇನ್ ಕೇಸ್ ಗೆದ್ರೆ ಲಾಭ ಹೋಗೋ JDSಗೆ, ಬಿಜೆಪಿಗೆ ಏನು ಸಿಗೋದಿಲ್ಲ. ಹೀಗಾಗೇನೆ ಅವರು ಎಷ್ಟು ಕೊಡಬೇಕು ಅಷ್ಟು ಬೆಂಬಲ ಕೊಟ್ಟು ಸೈಲೆಂಟ್ ಆಗಿ ಉಳಿದಿದ್ದಾರೆ, ದೂರ ಉಳಿದಿದ್ದಾರೆ. ಇದು ಬಾಲಕೃಷ್ಣ ಅವರು ಹೇಳಿದ್ರು ಒಂದು ಮಾತ್ರಕ್ಕೆ ನಂಬಬೇಕು ಅಂತಿಲ್ಲ ಸರ್, ವಾಸ್ತವವಾಗಿಯೂ ಸತ್ಯ ಅನ್ಸಿದೆ. ವಿಜಯೇಂದ್ರ ಅವ್ರು ಹೋಗೇ ಇಲ್ಲ, 2 ದಿನ ಆಗೋಯ್ತು ಪಾದಯಾತ್ರೆ. ಶ್ವೇತಾ ಅವರೇ, ನೀವು ರೈತ ಮಹಿಳೆ, ಹಾಗಾಗಿ ನಿಮ್ಗೆ ಉತ್ತರ ಕೊಟ್ಬಿಟ್ಟು ನಿಮ್ಗೆ ಕ್ಲಾರಿಫಿಕೇಶನ್ ಮಾಡಿಬಿಟ್ಟು ಮತ್ತೆ ನಾನು ಯಾರಿಗೆ ನಮ್ಮ ಕಾಂಗ್ರೆಸ್ ವಕ್ತಾರರು ತಲೆ ಇಲ್ದಂಗೆ ಬುಡ ಇಲ್ದಂಗೆ ಮಾತಾಡ್ತೀನಿ, ಅವ್ರಿಗೆ ಉತ್ತರ ಕೊಡಲ್ಲ ನಾನು, ಅವ್ರಿಗೆ ಅರ್ಥ ಆಗಲ್ಲ, ನಿಮ್ಗೆ ಉತ್ತರ ಹೇಳ್ತೀನಿ. ಡಿಸ್ಟರ್ಬ್ ಮಾಡಬೇಡಿ, ಡಿಸ್ಟರ್ಬ್ ಮಾಡಬೇಡಿ, ಸರಿಗಿರಲ್ಲ, ಡಿಸ್ಟರ್ಬ್ ಮಾಡಬೇಡಿ, ಕೇಳ್ಕೊಳ್ಳಿ ನಿಮಿಷ ಆಯ್ತಲ್ಲ. ಕೂತ್ಕೊಳ್ಳಿ ಸುಮ್ಮನೆ, ನೋಡಿ ಶ್ವೇತಾ ಅವರೇ, ವಿಜಯೇಂದ್ರ ಅವರು ಹೇಳಿದ್ದು ರೈತರೆಲ್ಲ ಕಾಂಪನ್ಸೇಷನ್ ತಗೊಂತಾರೆ ಅಂತಲ್ಲ, ಯಾರು ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ರು ಅಂತಹ ಕೆಲವರನ್ನ ಈ ಕಾಂಗ್ರೆಸ್ನವರು DK ಶಿವಕುಮಾರ್ ಬಲವಂತವಾಗಿ ಅವರಿಗೆ ಹೆದರಿಸುವ ಮಾಡಿ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಎಲ್ಲ ರೈತರ ಬಗ್ಗೆ ಎಲ್ಲ ಹೋರಾಟದ ಮುಂಚೂಣಿಯಲ್ಲಿದ್ದ ಕೆಲವು ರೈತರಿಗೆ ಅಂತೇಳಿ. ಹಾಗಾಗೇನೆ ನಮ್ಮ ನಿಲುವು ಕೂಡ ಅದೇ ಆಗಿದೆ. 80% ರೈತರು ತಗೊಂತಾ ಇರ್ತಲ್ಲ, ಇವರಿಗೆ ದಮ್ಮಿದ್ರೆ, ತಾಕತ್ತಿದ್ರೆ, ಯೋಗ್ಯತೆ ಇದ್ರೆ ಆ ಲಿಸ್ಟ್ ಅನೌನ್ಸ್ ಮಾಡ್ಲಿ. ಮೊದಲನೇದು ಬಡ್ಕೋಬೇಡ್ರಿ, ಏನ್ರಿ ನಿಮ್ ಗೋಳು, ಬೇರೆ ನೀವು ಹೇಳಿದ್ರಲ್ಲ, ಅದನ್ನಾರು ಕೇಳಿಸಿದ್ರೆ ಅದನ್ನ ಇನ್ನೊಂದ್ಸಲಿ ಪ್ಲೇ ಮಾಡಕ್ ಹೇಳಿ, ದಯವಿಟ್ಟು ಪ್ಲೇ ಮಾಡಿ. ಕರೆಕ್ಟ್ ಆಗಿರ್ತಕ್ಕಂಥ ಮಾಹಿತಿ ಕೊಡಿ. ನಾನೇನಾರು ಹೇಳಿದ್ದೇನ್ರಿ, ಅವ್ರು ಹೇಳಲಿಲ್ವಾ? ಕರೆಕ್ಟ್ ಆಗಿರೋ ಮಾಹಿತಿ ಕೊಡ್ರಿ. ಅಲ್ಲ, ಈ ಪ್ರೋಗ್ರಾಮ್ ಮುಂಚೆ ಅಷ್ಟು ನೀಟಾಗಿ ತೋರಿಸಿದ್ದಾರೆ, ನೀವು ಅದನ್ನ ಅಷ್ಟಕ್ಕೆ ಮಾತ್ರ ಹಂಗೆಲ್ಲ ಹೇಳಲೇ ಇಲ್ವಲ್ರಿ? ಉತ್ತರ ಕೊಡ್ಲಿ ಕೇಳಿ. ಮುಗಿದ್ರೆ ನಾನು ಹೇಳ್ತೀನಿ. ಚಂದ್ರಶೇಖರ್ ಸರ್, ಆಯ್ತು ತಡೀರಿ. 2007 ಭಾಷೆ ಬಗ್ಗೆ ಗಮನ ಇಡಿ ಫಸ್ಟ್. ನೀವು ಕಂಟ್ರೋಲ್ ಮಾಡಿ ಕಲ್ತ್ಕೊಳ್ಳಿ. ಅವರಾಗ್ಲಿಂದ ಕಾಗಿತರ ವಿಷಯ ಮಾತಾಡೋದು ಬಿಟ್ಬಿಟ್ಟು ನಿಮ್ ಬಾಯಲ್ಲಿ ಬರ್ತಾ ಇರೋ ಪದಗಳನ್ನ ನಿಮ್ ಪಾರ್ಟಿ ಅವ್ರು ಕೇಳಿಸ್ಕೊಂಡ್ರೆ ಬಹುಶಃ ನಿಮಗೆ ಪಾಠ ಮಾಡ್ತಾರೆ. ಐ ಆಮ್ ಹೆಲ್ಪಿಂಗ್ ಯು, ಕೈಂಡ್ಲಿ ಕಂಟ್ರೋಲ್ ಯುವರ್ ಟಂಗ್. ಮಾತಾಡಿ, ಮುಂದುವರಿಸಿ. 2007ರಲ್ಲಿ ಕಾಗೋಡು ತಿಮ್ಮಪ್ಪ ಅವರು ಸತ್ಯಶೋಧನಾ ವರದಿ ಸಮಿತಿ ಮಾಡಿದ್ರು. ಅದೇ ಸತ್ಯಶೋಧನಾ ಸಮಿತಿ ಇಡೀ ಅಲ್ಲೆಲ್ಲ ಓಡಾಡಿ ಇವರಿಗೆ ಕುಮಾರಸ್ವಾಮಿ ಅವರಿಗೆ ಒಂದು ವರದಿ ಕೊಡ್ತು. ಏನ್ ಕೊಟ್ಟಿದ್ದು ಕಾಂಗ್ರೆಸ್ ಅವರು ವರದಿನ? ಅಲ್ಲಿ ಅರಣ್ಯಗಳಿವೆ, ಇಷ್ಟು ಮರಗಳಿವೆ, ಕೆರೆಗಳಿವೆ, ಕಟ್ಟೆಗಳಿವೆ, ಇನ್ನು ಜಾನುವಾರುಗಳಿದ್ದಾವೆ, ಸಂಪನ್ಮೂಲಗಳಿದೆ, ಅಷ್ಟು ಉತ್ಪಾದನೆ ಆಗುತ್ತೆ ಅಂತೇಳಿ ನೀವು ಅಷ್ಟು ದೊಡ್ಡ ಸಮಿತಿಯ ವರದಿ ಕೊಟ್ರಲ್ಲ. ಆ ವರದಿ ಬಂದ ಮೇಲೆನೆ, ರೈತರ ಹೋರಾಟ ಬಂದ ಮೇಲೆನೆ 1 ಆಗಸ್ಟ್ 2007ರಲ್ಲಿ ಆನ್ ದ ಫ್ಲೋರ್ ಆಫ್ ದ ಹೌಸ್ ಕುಮಾರಸ್ವಾಮಿ ಅವರು ಹೇಳಿದ್ರು, ರೈತರಿಗೆ ಬೇಡ ಅಂತ ಹೇಳಿದ್ರೆ ನಾವು ಈ ಪ್ರಾಜೆಕ್ಟ್ ಅನ್ನು ಮುಂದುವರ್ಸಲ್ಲ. ಅಲ್ಲಿಗೆ ಮುಗಿದೋಯ್ತು ಕತೆ, ಡೆಡ್ ಎಂಡ್ ಅದು. ಇವರೆಲ್ಲ ಹೇಳ್ತಾರೆ ಡಿನೋಟಿಫೈ. ಸದಾನಗೌಡ 2007ರಲ್ಲಿ ಬಂದ್ರಂತೆ, ಅದೇನು ಮಾಹಿತಿ ಇಟ್ಕೊಂಡ್ಬರ್ತಾರೋ ಗೊತ್ತಿಲ್ಲ. ಆಮೇಲೆ ಅದನ್ನು ಕುಮಾರಸ್ವಾಮಿ ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಈವನ್ ಪ್ರಿಲಿಮಿನರಿ ಇದನ್ನು ಕೂಡ ಆಗಿರಲಿಲ್ಲ ಅಂತೇಳಿ. ಪ್ರಿಲಿಮಿನರಿ ಇದು ಯಾವಾಗಾಗಿದ್ದು, ನೋಟಿಫಿಕೇಶನ್ ಯಾವಾಗಾಗಿದ್ದು? ಫೆಬ್ರವರಿ 2025. ಯಾರು ಅವಾಗ ಮುಖ್ಯಮಂತ್ರಿ? ಸಿದ್ದರಾಮಯ್ಯವರು ಮುಖ್ಯಮಂತ್ರಿ. ಫೈನಲ್ ನೋಟಿಫಿಕೇಶನ್ ಆಗಿದ್ದಾವಾಗ 2 ತಿಂಗಳಿಗೆ ಮುಂಚೆ. ಅದಾದ್ಮೇಲೆ 2007ರಲ್ಲಿ ಎಲ್ಲಾ ಲೀಡರ್ಗಳು ಇನ್ಕ್ಲೂಡಿಂಗ್ DK ಶಿವಕುಮಾರ್ ಬಿಡದಿ ಸುತ್ತಮುತ್ತ ಹೋಗಿ ಬಯಲ್ನಾಡು ಕಾಡ್ಬಿಟ್ರಲ್ಲ, ಬೇಡ ಬೇಡ ಅಂತೇಳಿ. ಇದೇ DK ಶಿವಕುಮಾರ್ ಅವರು 2019ರ ಚುನಾವಣೆ ಸಂದರ್ಭದಲ್ಲಿ ಹಾರೋಹಳ್ಳಿ ನಿಂತ್ಕೊಂಡು ಏನಂತ ಭಾಷಣ ಮಾಡಿದ್ರು? ಯಾವುದೇ ಕಾರಣಕ್ಕೂ ನಾವು ಈ ಬಿಡದಿನ ಆಗ್ಲಿಕ್ಕೆ ಬಿಡೋದಿಲ್ಲ ಅಂತೇಳಿ. ಇವತ್ತೇನ್ ಬಂದ್ಬಿಟ್ಟು ಸ್ವಾಮಿ, ರಿಯಲ್ ಎಸ್ಟೇಟ್ ಚೀಫ್ ಮಿನಿಸ್ಟರ್, ನಿಮ್ಗೆ ಇವಾಗ ನಿಮ್ಗೆ ರಿಯಲ್ ಎಸ್ಟೇಟ್ ಅಲ್ಲಿ ಇಂಟ್ರೆಸ್ಟ್ ಕಾಣಿಸ್ತಾ ಇದೆಯಾ? ಅದಾದ್ಮೇಲೆ ಚಂದ್ರಶೇಖರ್ ಅವರೇ 1.5 ನಿಮಿಷ ಅನ್ಇಂಟರಪ್ಟೆಡ್ ಆಗಿ ಕೇಳಿದ್ವಿ. ನನ್ನ ಪ್ರಶ್ನೆ ಇದ್ದಿದ್ದು ಪೊಲಿಟಿಕಲ್. ವಿಜಯೇಂದ್ರ ಅವರ ಬಗ್ಗೆ ಪ್ರಶ್ನೆ, ವಿಜಯೇಂದ್ರ ಅವರ ಬಗ್ಗೆ ಪ್ರಶ್ನೆ. ನನಗೆ ಸಮಯ ಕಮ್ಮಿ ಇದೆ. ಚಂದ್ರಶೇಖರ್ ಅವರೇ, ನನ್ನ ಸಿಂಪಲ್ ಪ್ರಶ್ನೆ ಏನಿತ್ತು, ವಿಜಯೇಂದ್ರ ಅವರಿಗೆ ನಿಜವಾಗ್ಲೂ ಕೂಡ ಈ ದೋಸ್ತಿ ಬಗ್ಗೆ ವಿಶ್ವಾಸ ಇನ್ನೂ ಉಳಿದಿದ್ಯಾ? ಸಮನ್ವಯ ಸಮಿತಿ ಅಂತ ಆಗತ್ತೆ, ಸಭೆಗೆ ಹೋಗೋದಿಲ್ಲ, ಪಾದಯಾತ್ರೆ ಆಗತ್ತೆ, ಪಾದಯಾತ್ರೆಗೆ ಹೋಗೋದಿಲ್ಲ, ಏನ್ ನಡೀತಿದೆ ಸರ್ ಕುಮಾರಸ್ವಾಮಿ ಅವರು ಹಾಗೆ ವಿಜಯೇಂದ್ರ ಅವ್ರ ನಡುವೆ? ನನ್ನ ಸಿಂಪಲ್ ಪ್ರಶ್ನೆ. ನೀವು ಟೆಕ್ನಿಕಲ್ ಡೀಟೇಲ್ಸ್ ಕೊಟ್ರಿ, ನಾನು ಇಂಟರಪ್ಟ್ ಮಾಡ್ದಲ್ಲೇ ಕೇಳಿಸ್ಕೊಂಡೆ. ಪೊಲಿಟಿಕಲ್ ಉತ್ತರ ಕೊಡಿಯಲ್ಲ. ಪೊಲಿಟಿಕಲ್ ಆಗ್ಲೇ ಬಹಳ ಚೆನ್ನಾಗಿ ಹೇಳಿದೆ. ಏನು ಬಿಜೆಪಿಯ ಸಮಿತಿ ಏನಿದೆ ಅಥವಾ ಹಿರಿಯರು ಏನಿದ್ದಾರೆ, ಇನ್ಕ್ಲೂಡಿಂಗ್ ವಿಜಯೇಂದ್ರ ಅವರು, ಇನ್ಕ್ಲೂಡಿಂಗ್ LOP ಅಶೋಕ್ ಅವರು ತಗೊಂಡಂತಹ ಏನು ಸಾಮೂಹಿಕ ತೀರ್ಮಾನ ಏನು?
ನಾವು ಬಿಡದಿ ಹೋರಾಟಕ್ಕೆ ನಾವು ಬೆಂಬಲ ಕೊಡ್ತೇವೆ ಇವರಿಗೆ. ಅದರ ಜೊತೆಗೆ ಆ ಹೋರಾಟದಲ್ಲಿ ಯಾರು ಪಾಲ್ಗೊಳ್ಬೇಕು ಅಂತನೂ ಸಮಿತಿ ತೀರ್ಮಾನ ಮಾಡುತ್ತೆ. ಟಿವಿ ಚಾನೆಲ್ ಅಲ್ಲ ತೀರ್ಮಾನ ಮಾಡೋದು ಯಾರು ಹೋಗ್ಬೇಕು ಯಾರು ಬಿಡಬೇಕು. ಟಿವಿ ಚಾನೆಲ್ ಸುದ್ದಿ ಪ್ರಸಾರ ಮಾಡಿರ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಏನೇನಾಗ್ತಿತ್ತು ಅಂತ ರಾಜ್ಯ ಜನರಿಗೂ ಗೊತ್ತು, ಬಿಡದಿ ಭಾಗದ ರೈತರಿಗೂ ಗೊತ್ತು. ಎನಿವೆ ಶ್ವೇತಾ ಅವರೇ, ಈ ಪಾದಯಾತ್ರೆ ನನಗೆ ಸಮಯ ಬಹಳ ಕಮ್ಮಿ ಇದೆ. ಈ ರೀತಿಯ ಪಾದಯಾತ್ರೆಗಳು, ಅದರಲ್ಲೂ ರಾಜಕೀಯ ಪಕ್ಷಗಳು, ನಾನು ಪಕ್ಷಾತೀತವಾಗಿ ಕೇಳ್ತಿದ್ದೀನಿ ಮೇಡಮ್, ರಾಜಕೀಯ ಪಕ್ಷಗಳು ನಡೆಸುವಂತಹ ಪಾದಯಾತ್ರೆಯಿಂದ ನಿಜವಾಗ್ಲೂ ರೈತರಿಗೆ ಪ್ರಯೋಜನ ಆಗತ್ತಾ? ಮ್ಯಾಮ್, ಅವ್ರ ರೈತರು ಪ್ರಯೋಜನ ಆಗ್ಲಿ ಅಂತಾನೆ ಪಾದಯಾತ್ರೆ ಮಾಡುವಾಗ ಹಾಗೆ ಆಗತ್ತಲ್ವಾ? ರೈತರಿಗೋಸ್ಕರನೇ ಅವ್ರು ಇವಾಗ ಪಾದಯಾತ್ರೆ ಮಾಡ್ತಿರೋದು. ಇದ್ರಲ್ಲೂ ನಾವು ಮೊಸರಲ್ಲಿ ಕಲ್ಲುಡುಕ್ ಪಡ್ದು ಅವ್ರಿಗೆ ಬರ್ತಿರೋದೇ ರೈತರಿಗೋಸ್ಕರಮ್ಮ. ಅದ್ ಅವ್ರ ಬೆಳೆ ಬೈಸ್ಕೋತಾರೋ ಬಿಡ್ತಾರೋ ಗೊತ್ತಿಲ್ಲ, ಒಟ್ನಲ್ಲಿ ರೈತರಿಗೆ ಒಳ್ಳೇದಾಗ್ಲಿ ಅಂತಾನೆ ಬಂದಿದ್ದಾರೆ. ಅದಕ್ಕೆಲ್ಲ ನಾವು ರೈತರು ಸಹಕಾರ ಕೊಟ್ಟೇ ಕೊಡ್ತೀವಿ. ಜೊತೆಗೆ ನಂದು ಮೇಡಮ್ ಹತ್ರ ಒಂದ್ ಪ್ರಶ್ನೆ ಇದೆ. ಮೇಡಮ್ ಹೇಳ್ತಿದ್ರು ನಾವು ಕಾನೂನು ರೀತಿಯ ಒಳ್ಳೆ ಕೂಡ ಆಕ್ಟ್ ಎಲ್ಲ ತಂದೂನು ನಾವು ಕಾನೂನು ರೀತಿ ಮಾಡಿದೀವಿ ಅಂತ. ನನ್ ಕಾನೂನು ಬಗ್ಗೆ ಅಷ್ಟು ಅರಿವಿಲ್ಲ ಮ್ಯಾಮ್. ಆದ್ರೆ ನಮ್ಗೆ ಲಾಸ್ಟ್ 15 ದಿನದಿಂದ ಪಬ್ಲಿಕ್ ಹಿಯರಿಂಗ್ ಕಾರ್ಯಕ್ರಮ ಅಂತ ನಿವೃತ್ತ ನ್ಯಾಯಾಧೀಶರು ಗೋಪಾಲ್ ಗೌಡ್ರು ಬಂದು ಕೂಡ ಆಕ್ಟ್ ಬರೋದು ಬೆಂಗಳೂರಿನ ಗಡಿನ 15 ಕಿಲೋಮೀಟರ್ ಒಳಗಡೆ, ಅದರಿಂದ ಆಚೆ ಬರೋದು ಗ್ರಾಮ ಪಂಚಾಯತಿ ವ್ಯಾಪ್ತಿ ಅಂತ ಬರುತ್ತೆ. ಸೊ ಅದಕ್ಕೆ ಕೂಡ ಆಕ್ಟ್ ಅನ್ವಯಿಸೋದಿಲ್ಲ. ಅದರಿಂದ ಈ ಭೂ ಸ್ವಾಧೀನ ಆಗಿರೋದು ಅಧಿಸೂಚನೆ ಮಾಡಿರೋದು ನಗರ ಪ್ರದೇಶ ಆಗ್ಬೇಕಿತ್ತು. ಇದು ಪಂಚಾಯತಿ ವ್ಯಾಪ್ತಿಗೆ ಬರೋದ್ರಿಂದ, ಇದು ಝೋನಲ್ ಲೆವೆಲ್ ಪಂಚಾಯತ್ ಲೆವೆಲ್ ಆಗಿರೋದ್ರಿಂದ ಇದು ತಪ್ಪು ಅಂತ ಹೇಳ್ತಿದ್ದಾರೆ. ಮೇಡಮ್ ಸ್ವಲ್ಪ ಆನ್ಸರ್ ಮಾಡಕ್ ಹೇಳ ಮ್ಯಾಮ್. ಇವಾಗ ಇನ್ನೊಂದು ಹೇಳ್ಬಿಡ್ತೀನಿ, ಒಂದ್ ನಿಮಿಷ ಸ್ಮಿತಾ ಅವರೇ, ಅವ್ರದ್ದು ಆ ಕ್ವೆಶನ್ ಆನ್ಸರ್ ಮಾಡ್ತೀನಿ. ಇದೇ ಸರ್ ಗೋಪಾಲ್ ಗೌಡ್ರು ಸರ್ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಒಂದು ಕಮಿಟಿಯನ್ನ ಮಾಡ್ಬೇಕಾಗಿತ್ತು ಸೆಕ್ಷನ್ 4 ಕೆಳಗಡೆ ಅಂತ ಹೇಳಿದ್ದಾರೆ, 2 ಸಬ್ ಕ್ಲಾಸ್ 4 ಕೆಳಗಡೆನು ಮಾಡ್ಬೇಕು ಅಂತ ಹೇಳಿದ್ದಾರೆ. ಅದನ್ನ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅಟ್ ಪ್ರೆಸೆಂಟ್ ಸರ್ಕಾರ ಏನಿದೆ ಒಂದು ಕಮಿಟಿಯನ್ನ ಆಲ್ರೆಡಿ ನೇಮಕ ಮಾಡಿದೆ. ಗುಹನಾಥನ್ ನರೇಂದ್ರ ಸರ್ ಅಂತಂದ್ರೆ ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾಗಿರ್ತಕ್ಕಂಥ ಅವರನ್ನ, ಮತ್ತೆ ನ್ಯಾಯಾಧೀಶರುಗಳು ಯಾರಿದ್ದಾರೆ ಹೈಕೋರ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು, ಅವರನ್ನ ಒಂದು ಸಮಿತಿ ಮಾಡಿ ಆ ಸಮಿತಿಯಲ್ಲಿ ಸಂಪೂರ್ಣ ಒಂದ್ ನಿಮಿಷ ಲೆಟ್ ಮಿ ಕಂಪ್ಲೀಟ್ ಶ್ವೇತಾ ಮೇಡಮ್, ಲೆಟ್ ಮಿ ಕಂಪ್ಲೀಟ್. ಆ ಒಂದು ವಿಚಾರ ಏನಿದೆ ಅದ್ರ ಸಂಪೂರ್ಣವಾಗಿ ವರದಿ ಒಪ್ಪಿಸ್ಲಿಕ್ಕೆ ಹೇಳಿದ್ದಾರೆ. ಒಂದ್ ನಿಮಿಷ ಸ್ಮಿತಾ ಅವರೇ, ಒಂದು ವಿಚಾರ ನಾನು ನಿಮಗೆ ಹೇಳ್ಬಿಡ್ತೇನೆ. ಇದೇ ಮಂಡಲಹಳ್ಳಿ ಗ್ರಾಮದಲ್ಲಿ ಗಲಾಟೆ ಆಗಿದ್ದನ್ನ ತಾವು ಕೂಡ ನ್ಯೂಸ್ ಗಳಲ್ಲಿ ಕವರ್ ಮಾಡಿದೀರಾ. ಸರಿ, ಒಟ್ಟು 26 ರೈತರು ಏನಿದಾರಲ್ಲ, 26 ರೈತರಲ್ಲಿ 21 ಜನ ಒಪ್ಪಿಗೆ ಕೊಟ್ಟಿರ್ತಾರೆ. 21 ಜನದಲ್ಲಿ ಆಲ್ರೆಡಿ 19 ಜನ ದುಡ್ಡು ತಗೊಂಡಿದ್ದಾರೆ. ಈ ನಂಬರ್ ಕ್ಷಮೆರ್ಲಿ ದೀಪಾ ಮೇಡಮ್, ಸುನೀಂದ್ರ ಸರ್ ಲೆಕ್ಕ ಕೊಟ್ರು. ಬಟ್ ಈ ನಂಬರ್ಸ್ ಬಗ್ಗೆ ಇದೆಯಲ್ಲ, ಇದ್ರ ಬಗ್ಗೆ ನಂಬಿಕೆ ಬರ್ತಾ ಇಲ್ಲ ಮೇಡಮ್. ಒಂದು ಶ್ವೇತಪತ್ರ ಹೆಚ್ಚಿಗೆ ಸಮಯ ಅಲ್ಲ. ದೀಪಾ ಮೇಡಮ್, ನಾವು ಕೇಳಿಸ್ಕೊಂಡ್ವಿ. ಶ್ವೇತಾ ಅವ್ರಿಗೆ ಬೇಕಾದ ಉತ್ತರ ಅಂತೂ ಸಿಗ್ಲಿಲ್ಲ. ಐ ಆಮ್ ಶೋರ್ ಶ್ವೇತಾ ಮೇಡಮ್, ಐ ಆಮ್ ಸಾರಿ, ನೀವು ಎಕ್ಸ್ಪೆಕ್ಟ್ ಮಾಡಿದ ಉತ್ತರ ಸಿಗ್ಲಿಲ್ಲ. ಸಮಿತಿಯನ್ನ ತೀರ್ಮಾನ ಮಾಡಿದರೆ, ತೀರ್ಮಾನ ಆದ ನಂತರ ಅದೇನಿದೆ ಅದು ನಿರ್ಧಾರ ಆಗುತ್ತೆ. ನೋಡಿ, ಇದೇನೆ ಪಬ್ಲಿಕ್ ಗ್ರೀವೆನ್ಸಸ್ ಇದೋಯ್ತಲ್ಲ, ಅದ್ರಲ್ಲಿ ಗೋಪಾಲ್ ಗೌಡ್ ಇದ್ರು, ಕಮ್ಮರ್ಡಿ ಅವರಿದ್ರು, 4 ಜನ ಟೀಮ್ ಹೋಯ್ತಲ್ಲ. ಟೀಮ್ ಹೋದಾಗ ಇವರು 30 ಪೇಜಿನ ಒಂದು ವರದಿನ ತೀರ್ಮಾನ ಮಾಡಿ ಸರ್ಕಾರ ಕೊಟ್ಟಿದ್ದಾರೆ. ದಯಮಾಡಿ ಆ ವರದಿನ ಬಹಿರಂಗ ಮಾಡಕ್ಕೆ ಹೇಳಿ. ಮೊದಲನೇದು. ಎರಡನೇದು, ಆವತ್ತೇನೆ ಬೈರಹೊಂಗಲ ಹೋಬಳಿನಲ್ಲೇನೆ ಇವ್ರು ಎಷ್ಟು ಸುಳ್ಳು ಹೇಳ್ತಿದ್ದಾರೆ ಇವ್ರು ವಕೀಲರು ಅಂತ ಹೇಳಿದ್ರೆ, ಅವತ್ತಲ್ಲಿ ಕೂತಿದ್ದ ಜನಗಳಿಗೆ ಕೇಳಿದ್ರು ಎಷ್ಟು ಜನ ನೀವು ಒಪ್ಪಿದ್ರಿ ಅಂತ ಹೇಳಿ. ಅಲ್ಲಿ ಸುಮಾರು 115 ಜನ ಅದೇ ಹೋಬಳಿಯವರಿದ್ರು. ಪಾದಯಾತ್ರೆ ಪಾಲಿಟಿಕ್ಸ್ ಅಥವಾ ನಿಜವಾಗ್ಲೂ ರೈತ ಪರವ, ನಾವು ಬಿಡದಿ ಪಾದಯಾತ್ರೆಯಿಂದ ದೋಸ್ತಿ ಬಿರುಕು ಬಯಲಾಗ್ತಾ ಇದೆಯಾ ಅಂತ ಕೇಳಿದ್ರೆ 67% ಜನ. ಸುಧೀಂದ್ರ ಸರ್, ಬಹುಶಃ ಇದು ಕಾಂಗ್ರೆಸ್ ಒಳಗಿರುವ ಬಿರುಕುಗೂ ಅನ್ವಯ ಆಗಬಹುದೇನು? 67% ಜನ ಕನಿಸ್ತಾ ಇದೆ ಬಿರುಕು ಬಯಲಾಗ್ತಾ ಇದೆ ಅಂತ ಹೇಳಿ. ಇಚ್ಛಾಶಕ್ತಿಗಳು ಏನೇ ಇದ್ರು ರಾಜಕೀಯವಾಗಿ ಈಗ ಪ್ರದರ್ಶನ ಆಗ್ಬೇಕಾಗಿರೋದು ರೈತ ಪರವಾದ ಕಾಳಜಿ. ಅದೆಲ್ಲಾ ಪಕ್ಷದಿಂದಲೂ ಕೂಡ ಪ್ರದರ್ಶನ ಆಗ್ಲಿ. ಭೂಮಿ ಕೊಡಬೇಕು ಅಂತಿರುವವರಿಗೆ ಅದಕ್ಕೆ ತಕ್ಕನಾದ ಪರಿಹಾರ ಯಾರು ಕೊಡಲ್ಲ ಅಂತಿದ್ದಾರೆ ಅವರಿಗೆ ಭರವಸೆ ನೀಡುವ ಪ್ರಯತ್ನ ರಾಜಕೀಯ ಪಕ್ಷಗಳಿಂದ ಆಗ್ಲಿ ಅಂತ ಬಯಸ್ತಾ ಚರ್ಚೆ